ಹಲೋ ಮಾಮ, ಚೆನ್ನಾಗಿದ್ದೀರಾ? ಓ ಸಿದ್ಧಾರ್ಥ್, ಚೆನ್ನಾಗಿದ್ದೀನಪ್ಪ ನಾನು. ನೀನ್ ಹೆಂಗಿದ್ಯಾ? ಏನಪ್ಪಾ ಸಮಾಚಾರ? ತುಂಬಾ ದಿನ ಆದ್ಮೇಲೆ ಫೋನ್ ಮಾಡ್ಬಿಟ್ಟಿದ್ಯಾ? ಆ, ಏನಾದ್ರೂ ಕೆಲ್ಸ ಇತ್ತಾ? ಕೆಲ್ಸ ಏನಿಲ್ಲ ಮಾಮ. ಸುಮ್ನೆ ಫೋನ್ ಮಾಡ್ದೆ. ಯಾಕೆ ಬರ್ಲಿಲ್ಲ ಮನೆ ಕಡೆ? ಎಲ್ಲಪ್ಪ ಇಲ್ಲಿ ಹೊಲ್ದ ಕೆಲ್ಸ ಅದು ಇದು. ಏನಾದ್ರೂ ಒಂದ್ ಇದ್ದೇ ಇರ್ತೈತೆ. ಬರಕ್ಕಾಗ್ಲಿಲ್ಲ. ಎಲ್ಲಾರು ಚೆನ್ನಾಗಿದ್ದೀರಾ? ವಿಮ್ಲಾ ಚೆನ್ನಾಗವಳೇನಪ್ಪ? ಹ್ಞೂ ಮಾಮ, ಅಮ್ಮ ಚೆನ್ನಾಗಿದೆ. ಹ್ಮ್ ಅಲ್ಲ, ಈ ಕಡೆ ಬಂದು ಹೋಗ್ಬೋದಲ್ವಾ ನೀವು? ಬಿಡ್ವೇ ಇಲ್ಲ ಕಣಪ್ಪ. ಅಲ್ಲ, ನಿಮ್ಮ ಅತ್ತೆ ಬಂದು ಅಲ್ಲೇ ಅವಳಲ್ಲಪ್ಪ. ಏನ್ ಊರ್ ಕಡೆ ಬರ್ಬೇಕು ಅಂತೇನಿಲ್ಲ ಅವಳಿಗೆ. ಫೋನ್ ಮಾಡಿದ್ರೆ ಸುಮ್ನೆ ಎಗರಾಡ್ತಾಳೆ ಅಂತ ಸುಮ್ನೆ ಇದೀನಿ ಅಷ್ಟೇ. ಹೌದಾ ಮಾಮ? ಅದೇ ಮೊನ್ನೆ ಅಷ್ಟೇ ನೆನಸ್ಕೊತಾ ಇದ್ರೆ ಹೇಳ್ರಿ. ಊರ್ಗ್ ಹೋಗ್ಬೇಕು ಅಂತ. ಹೌದಾ? ನಿಜವಾಗ್ಲೂನಾ? ಎಲ್ಲ ನಿಜವಾಗ್ಲೂ ಹೇಳಿದ ಊರ್ಗ್ ಹೋಗ್ಬೇಕು ಅಂತ? ಅಯ್ಯ, ಅವಳು ಊರ್ಗ್ ಹೋಗ್ಬೇಕು ಅನ್ನೋದೇ ಅಪರೂಪನಪ್ಪ. ಹಂಗೆ ನನ್ನ ಇದ್ರೆ ಕಳಿಸ್ಬಿಡಿ ಹೇಳ್ತೀನಿ. ಇರ್ಲಿ ಮಾಮ, ಪರವಾಗಿಲ್ಲ. ಇಲ್ಲಿ ಬಿಡಿ ಇನ್ನೊಂದ್ 2 ದಿವಸ. ಅವಳಿಗೆ ಗಂಡ ಮಕ್ಳಿಗೆ ಮಾಡ್ಬೇಕು ಬೇಸಾಕ್ಬೇಕು ಅನ್ನೋದಿಲ್ಲಪ್ಪ. ಏನಿದ್ರು ಹೋಗಿ ವಿಮ್ಲನ್ ಮನೇಲಿ ಇರ್ಬೇಕು ಅನ್ನೋದು ಆಸೆ ಅವಳಿಗೆ. ಅದೇನು ಬುದ್ಧಿ ನೋಡುದು. ನನ್ಗೊಂದ್ ಚೂರು ಇಡ್ಸಲ್ಲಪ್ಪ ನಿಮ್ಮತ್ತೆ ಬುದ್ಧಿ. ಅಲ್ಲ, ನೀವೇನ ಒಂದ್ 2 ದಿವಸ ಇರ್ಸ್ಕೊಂಡು ಕಳ್ಸೋದ್ ಬಿಟ್ಬಿಟ್ಟು ಅಲ್ಲೇ ಇರ್ಸ್ಕೊಂಡಿದ್ದೀರಲ್ಲಪ್ಪ. ಏನಪ್ಪ ನೀವು? ಇರ್ಲಿ ಬಿಡಿ ಮಾವ. ಹ್ಮ್ ಇಲ್ಲಾಂದ್ರೆ ನೀವೇ ಬನ್ನಿ ಇವತ್ತು. ಏನಾದ್ರು ಸ್ಪೆಷಲ್ ಮಾಡಿಸ್ತೀನಿ. ಇವತ್ತು ಆಗಲ್ಲಲ್ಲಪ್ಪ ಸಿದ್ಧಾರ್ಥ್. ನಾಳೆ ಬರ್ತೀನಿ ಹೇಳು. ಇಲ್ಲ ಮಾವ. ಇವತ್ತು ಬರ್ಬೇಕು ನೀವು ಅಷ್ಟೇ. ಬೇಕಾದ್ರೆ ಗಾಡಿ ಕಳಿಸ್ತೀನಿ. ಗಾಡಿ ಕಳಿಸ್ತೀಯಾ? ಸರಿ ಬಿಡು ಹಂಗಾದ್ರೆ. ಬರ್ತೀನಿ. ಮಧ್ಯಾಹ್ನದಷ್ಟೊತ್ತಿಗೆ ಬರ್ತೀನಿ ಹೇಳಪ್ಪ. ಸರಿ ಮಾಮ. ಗಾಡಿ ಕಳಿಸ್ತೀನಿ. ಸರಿನಪ್ಪ, ಆಯ್ತು. ಪದ್ಮತ್ತೆಗೆ ಏನಿದ್ರು ಮಾಮನೇ ಸರಿ. ಹ್ಮ್ ಯಾಕಂದ್ರೆ ಪದ್ಮತ್ತೆ ಯಾರ ಮಾತಿಗೂ ಬಗ್ಗಲ್ಲ. ಮಾಮನ್ ಮಾತಿಗಾದ್ರೆ ಬಗ್ತಾರೆ. ಮೊದ್ಲು ಈ ತರ ಇರ್ಲಿಲ್ಲ ಅತ್ತೆ. ಹ್ಮ್ ಯಾಕೋ ನನ್ ಮದ್ವೆ ಆದಾಗಿಂದ ಜಾಸ್ತಿ ಒಂಥರ ಬೇರೆ ತರನೇ ಆಡ್ತಾರೆ. ಅದೇನಂತ ಗೊತ್ತಿಲ್ಲ. ಏನಾದ್ರು ಮಾಡಿ ತಿಳ್ಕೊಬೇಕು. ಇವಾಗ ಮಾಮನ್ ಕರ್ಸಿದೀನಲ್ಲ, ಗೊತ್ತಾಗುತ್ತೆ. ಇವಾಗ ಅವ್ರಾಗ ಅವ್ರೇ ಮಾಮನ್ ಜೊತೆ ಹೋಗ್ತಾರ, ಇಲ್ಲ ಅಂತಂದ್ರೆ ಇರ್ತೀನಿ ಅಂತ ಏನಾದ್ರು ಹಠ ಮಾಡ್ತಾರ. ಅಕಸ್ಮಾತ್ ಏನಾದ್ರು ಅವ್ರು ಇಲ್ಲೇ ಉಳ್ಕೊಂಡ್ರು ಅಂದ್ರೆ ಏನೋ ಐತೆ ಅಂತ ಅರ್ಥ ಇದ್ರಲ್ಲಿ. ಮಾಮ ಮಾಮ ಇದ್ದೀರಾ ಒಳಗೆ? ಶಿಲ್ಪನಾ? ಶಿಲ್ಪ ಇದೀನಿ ಬಾಮ್ಮ. ಏನ್ ಶಿಲ್ಪ? ಏನಾದ್ರು ಹೇಳೋದಿತ್ತಾ? ನಿಖಿಲ್ ವಿಚಾರ ಮಾಮನ ಹತ್ರ ಹೇಳೋದು ಒಳ್ಳೇದು ಅಂತ ಅನ್ಸುತ್ತೆ. ಏನಾದ್ರೂ ತೊಂದರೆ ಆಗೋಕ್ ಮುಂಚೆ ಮಾಮನ್ಗೆ ವಿಚಾರ ಗೊತ್ತಿರೋದು ಒಳ್ಳೇದೇ. ಶಿಲ್ಪ, ಏನು? ಏನಾದ್ರು ಸಮಾಚಾರ ಇದೆಯಾ ಏನು? ಅಲ್ಲ, ಒಳಗಡೆ ಬಂದು ಯಾಕೆ ಆ ಕಡೆ ತಿರ್ಕೊಂಡು ನಿಂತಿದ್ಯಾ? ಏನಾದ್ರು ಇದ್ರೆ ಹೇಳು. ಬಾ ನಿಸರ್ಗ, ಬಾ ಕುತ್ಕೋ ಬಾ. ಓ ಶಿಲ್ಪ, ಏನ್ ಶಿಲ್ಪ, ಏನಾದ್ರೂ ವಿಚಾರ ಇತ್ತಾ ಹೇಳೋದು? ಓ ನಿಸರ್ಗ ಅಕ್ಕ. ಅಲ್ಲ ಇವ್ರ ಮುಂದೆ ಬೇಡ, ಏನ್ ಹೇಳೋದು ಬೇಡ ಇವಾಗ. ಮಾಮ, ಅದೇನಿಲ್ಲ, ನನಗೆ ದಿವಸ ಬಸ್ಗೆ ಲೇಟ್ ಆಗೋದು, ಇಲ್ಲ ಅಂತಂದ್ರೆ ಬಸ್ ಮಿಸ್ ಆಗೋದು ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ ಮಾಮ. ಹಂಗಾಗಿ ನಾನು ಒಂದು ಡಿಸಿಷನ್ ತಗೊಂಡಿದ್ದೀನಿ. ಅದಕ್ಕೆ ನೀವೇನಾದ್ರೂ ಅಂದ್ರೆ ಇದನ್ನ ಮುಂದೆ ಇಂಪ್ಲಿಮೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೌದಾ? ಏನ್ ಡಿಸಿಷನ್ ಅಮ್ಮ? ಏನ್ ತಗೊಂಡಿದ್ಯಾ ಡಿಸಿಷನ್? ಅದು ನಾನೊಂದು ಗಾಡಿ ತಗೋಣ ಅಂತಿದ್ದೀನಿ ಮಾಮ. ಏನು? ಗಾಡಿನಾ? ಯಾವ ಗಾಡಿ? ಏನ್ ಗಾಡಿ? ಅದೇ ಮಾಮ, ಒಂದು ಟೂ ವೀಲರ್ ತಗೊಂಡ್ಬಿಡೋಣ ಅಂತ ಯೋಚನೆ ಮಾಡಿದ್ದೀನಿ. ಟೂ ವೀಲರಾ? ಅಲ್ಲ, ಇವಾಗ ಬೇಕಾ? ಅಲ್ಲ ಬೇಕಾ ಅಂತಂದ್ರೆ ನೋಡಿ, ಇವಾಗ ಬಸ್ ಮಿಸ್ ಆಗುತ್ತೆ, ಇಲ್ಲ ಆಟೋ ಸಿಗಲ್ಲ, ಈ ಕಡೆ ಎಲ್ಲ ಟ್ಯಾಕ್ಸಿ ಕ್ಯಾಬ್ ಫೆಸಿಲಿಟಿನೂ ಇಲ್ಲ. ಮತ್ತೆ ಯಾವಾಗ್ಲೂ ನಿಮ್ಮ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ನೀವು ಒಂದೊಂದ್ಸಲ ಇರ್ತೀರಾ, ಒಂದೊಂದ್ಸಲ ಇರಲ್ಲ. ಮತ್ತೆ ನಮ್ಗೆ ಕಾಲೇಜ್ ಲೇಟ್ ಆಗುತ್ತೆ, ಕೆಲವೊಂದ್ಸಲ ಫಸ್ಟ್ ಪೀರಿಯಡ್ ಕೂಡ ಮಿಸ್ ಆಗೋಗ್ಬಿಡುತ್ತೆ ಕಾಲೇಜಲ್ಲಿ. ಸೊ ನಾನು ಒಂದ್ ಗಾಡಿ ತಗೊಂಡ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲ, ನಿನ್ಗೆ ಗಾಡಿ ಓಡ್ಸಕ್ ಬರಲ್ವಲ್ಲ? ಬರೋದಿಲ್ಲ, ನೀವು ಕಲಿಸ್ರಿ. ನನಗಷ್ಟು ಟೈಮ್ ಇಲ್ಲಮ್ಮ ತಾಯಿ, ಮಹಾತಾಯಿ, ಅಷ್ಟು ಟೈಮ್ ಇಲ್ಲ. ಏನ್ ಪರವಾಗಿಲ್ಲ, ಇನ್ನೇನು 1.5 ವರ್ಷ ಅಷ್ಟೇ. ಹೆಂಗೋ ಒಂದು ನೋಡ್ಕೊಂಡು ಹೋಗ್ಬಿಟ್ಟು ಬಾರಮ್ಮ ಕಾಲೇಜ್ಗೆ. ಅಲ್ಲ ರೀ, ಪಾಪ ಎಷ್ಟು ಸಫರ್ ಮಾಡ್ತಾಳೆ. ನಾನು ನೋಡಿದ್ದೀನಿ ಬೆಳಗ್ಗೆ ಹೊತ್ತು ಎಷ್ಟು ದಾಡ್ತಾಳೆ ಪಾಪ ಕಾಲೇಜ್ಗೆ ಹೋಗೋದಕ್ಕೆ. ಏನಾಗುತ್ತೆ, ಒಂದ್ ಗಾಡಿ ಕೊಡಿಸ್ಬಿಡಿ. ಬೇಡ ಸುಮ್ಮನಿರ್ ನಿಸರ್ಗ. ಇವಳು ಗಾಡಿ ತಗೊಂಡ್ ಹೋಗೋದು, ಆಮೇಲೆ ಎಲ್ಲಾದ್ರೂ ಯಾರಿಗಾದ್ರೂ ಗುದ್ಗಿದ್ ಬರೋದು ಯಾಕ್ ಬೇಕು? ಅಲ್ಲ ಮಾಮ, ನೀನು ನನ್ನ ಮೇಲೆ ನಂಬಿಕೆ ಇಡಲ್ಲ ಮಾಮ. ಹ್ಮ್ ಏನ್ ಮಹಾ ಅಂದ್ರೆ ಒಂದ್ ವಾರ ಟೈಮ್ ಹಿಡಿಯುತ್ತೆ ಅಷ್ಟೇ ಗಾಡಿ ಕಲಿಯೋದಕ್ಕೆ. ಗಾಡಿ ಕಲ್ತ್ಕೊಂತೀನಿ, ಹಂಗೆ ಗಾಡಿ ತಗೊಂಡ್ ಹೋಗ್ಬಿಡ್ತೀನಿ ಕಾಲೇಜ್ಗೆ. ಗಾಡಿ ಕಲ್ತ್ಕೊಂಡ್ಬಿಡ್ತೀಯ, ಗಾಡಿ ತಗೊಂಡ್ ಹೋಗ್ಬಿಡ್ತೀಯ ಕಾಲೇಜ್ಗೆ. ಇನ್ನೇನ್ ಬೇಡ ಅಲ್ವಾ? ಇಲ್ಲ, ಲರ್ನಿಂಗ್ ಲೈಸೆನ್ಸ್ ಬೇಡ, ಡಿ.ಎಲ್ ಬೇಡ ಅಲ್ವಾ? ಡ್ರೈವಿಂಗ್ ಲೈಸೆನ್ಸ್ ಬೇಡ. ಹಂಗೆ ಹೋಗ್ಬಿಡು. ಹೋಗಿ ಮಾಮ. ಸರಿ ಆಯ್ತು, ಇವಾಗ ಏನು, ಗಾಡಿ ಕೊಡಿಸ್ತೀರಾ ಇಲ್ವಾ? ಗಾಡಿ ಕೊಡ್ಸೋದೇನಕ್ಕೆ? ಇದೆಯಲ್ಲ ನಂದೇ ಹಳೆ ಗಾಡಿ, ತಗೊಂಡೋಗು. ಆ ಹಳೆ ಗಾಡಿನಾ? ಬೇಡಪ್ಪ. ಆ ಗಾಡಿ ಯಾರು ಓಡಿಸ್ತಾರೆ? ಬೇಡ ಮಾಮ, ನಂಗೆ ಹೊಸ ಗಾಡಿ ಬೇಕು. ಯಾಕಂದ್ರೆ ಅಪ್ಪನ್ ಕೇಳಿ ನೀವು, ಅಪ್ಪ ಅಂದ್ರೆ ಕೊಡಿಸಿ ಅಷ್ಟೇ. ಮಾಮನ್ ಕೇಳಿದ್ರೆ ಕೆನ್ನಕ್ಕಿ ತಗೊಂಡ್ ಒಂದ್ ಕೊಡ್ತಾರೆ. ತಗೋತಿಯೇನು? ನಾನ್ ಗಾಡಿ ಕೊಡ್ಸಿದ್ರು ಕೊಡಿಸ್ತೀನೇನೋ ಗೊತ್ತಿಲ್ಲ. ಆದ್ರೆ ಗಾಡಿ ಓಡ್ಸೋದಕ್ಕೆ ನಾನ್ ಬರಲ್ಲಮ್ಮ ನಿನ್ಗೆ ಗಾಡಿ ಕಲ್ಸೋದಕ್ಕೆ. ಆ ನೀವು ಬರಲ್ವಾ? ಯಾಕೆ? ಮತ್ತೆ ಯಾರು ಕಲಿಸ್ತಾರೆ ನನಗೆ ಗಾಡಿ? ನಿಸರ್ಗ ಕಲಿಸ್ತಾಳೆ. ನಿಸರ್ಗನ್ ಕರ್ಕೊಂಡು ಹೋಗು. ಅಯ್ಯೋ ಇಲ್ಲಪ್ಪ, ನನಗೆ ಗಾಡಿ ಓಡ್ಸಕ್ಕೆ ಬರಲ್ಲ. ನೀವೇನ್ರಿ ನೀವು ಈ ತರ? ಸರಿ ಆಯ್ತು. ಗಾಡಿ ಕೊಡ್ಸೋದು ಬಿಡೋದು ಏನೊಂದು ಡಿಸಿಷನ್ ನನಗೆ ಮಧ್ಯಾಹ್ನದಷ್ಟೊತ್ತಿಗೆ ಹೇಳ್ತೀರಾ? ಆಯ್ತು ಬಿಡು, ಹೇಳ್ತೀನಿ. ಓಕೆ ಮಮ್ಮ, ಥ್ಯಾಂಕ್ ಯು. ಅಲ್ಲ, ನೀವ್ ಯಾಕೆ ಆ ಥರ ಹೇಳಿದ್ರಿ? ಗಾಡಿ ಕೊಡ್ಸಿದ್ರು ಕೊಡಿಸ್ತೀನಿ, ಆದ್ರೆ ಗಾಡಿ ಕಲ್ಸಲ್ಲ ಅಂತ ಯಾಕ್ರಿ? ಅಲ್ಲ, ಗಾಡಿ ಕೊಡ್ಸಿದ್ರು ಕೊಡಿಸ್ಬೋದು. ನಾನೇನ್ ಗಾಡಿ ಕಲ್ಸಕ್ಕಾಗುತ್ತೆ? ಅದೆಲ್ಲ ಆಗೋದಿಲ್ಲ. ಅದೇ ಯಾಕೆ ಅಂತ ಕೇಳ್ತಾ ಇರೋದು. ನಿಸರ್ಗ, ಇವೆಲ್ಲ ಕೆಲವು ಸೂಕ್ಷ್ಮಗಳು. ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನಿರು. ಅಲ್ಲ, ಇವಾಗ ಶಿಲ್ಪ ಏನು ಸಣ್ಣ ಮಗು ಅಲ್ವಲ್ಲ. ಮತ್ತೆ ನಾನು ಅವಳಿಗೆ ಗಾಡಿ ಕಲ್ಸಕ್ ಹೋಗೋದು ಅವೆಲ್ಲ ಚೆನ್ನಾಗ್ ಕಾಣಿಸೋದಿಲ್ಲ.
ಅಲ್ಲ ನಿಮ್ ಮನ್ಸಲ್ಲಿ ಆತರ ಯಾವ್ದೇ ಭಾವನೆ ಇಲ್ಲ ಅಂತಂದ್ರೆ ಅದ್ರಲ್ಲಿ ತಪ್ಪೇನಿದೆ? ಅದು ನಮ್ಗನ್ಸಿದ್ರೆ ಸಾಲದು. ನೋಡೋ ಜನರ ದೃಷ್ಟಿಗೂನು ಕಾಣ್ಬೇಕಾಗುತ್ತೆ. ಹಂಗಂತ ನಾವು ಅವ್ರ ದೃಷ್ಟಿಕೋನದಲ್ಲೇ ಯೋಚನೆ ಮಾಡ್ಕೊಂಡು ಇರೋದಕ್ಕೂ ಆಗಲ್ವಲ್ಲ. ಮತ್ತೆ ನಾನು ಹೋಗೋದು, ಗಾಡಿ ಕಲ್ಸೋದು ಅವೆಲ್ಲ ಅಷ್ಟ್ ಚೆನ್ನಾಗಿ ಬರೋದಿಲ್ಲ. ಏನೋ ನಿನ್ಗೇನಾದ್ರೂ ಗಾಡಿ ಬಂದಿದ್ದಿದ್ರೆ, ಗಾಡಿ ಓಡ್ಸಕ್ ಬಂದಿದ್ದಿದ್ರೆ ನೀನೇ ಕಳಿಸ್ತಿದ್ದೆ ಹೋಗು ಕಲ್ಸು ಅವ್ಳಿಗೆ ಅಂತ. ಇನ್ನ ನಿನ್ಗೂ ಬರಲ್ವಲ್ಲ, ಮತ್ತೆ ಏನಕ್ ಗಾಡಿ ಕೊಡ್ಸಿ ಪ್ರಯೋಜನ ಇಲ್ವಲ್ಲ. ಇನ್ನ ಒಂದೇನಂತಂದ್ರೆ ಇನ್ನೊಂದ್ ವರ್ಷ, ಒಂದೂವರೆ ವರ್ಷ ಅಷ್ಟೇ ಅವಳಿನ್ನ ಕಾಲೇಜ್‌ಗೆ ಹೋಗೋದು. ಇನ್ನ ಒಂದ್ ವರ್ಷಕ್ಕೆಲ್ಲ ಏನಕ್ ಗಾಡಿ ಕೊಡ್ಸಿ ಸುಮ್ನೆ ವೇಸ್ಟ್ ಆಗುತ್ತಲ್ವಾ? ನಿಸರ್ಗ, ನಿಸರ್ಗ, ಅಮ್ಮ ನಿಸರ್ಗ. ಅಯ್ಯೋ! ಆಂಟಿ ಕರೀತಾ ಇದಾರೆ. ಅಲ್ಲ ಅವ್ರ್ ಕರೆದ್ರೆ ನೀನ್ ಯಾಕ್ ಭಯ ಬೀಳ್ತಾ ಇದೀಯ? ಅಲ್ಲ ಏನಾಯ್ತು ನಿಸರ್ಗ? ಅದಾ? ಅದು ಏನಿಲ್ಲ ರೀ. ಅಲ್ಲ ಕರೀತಾ ಇದಾರೆ ಅಂತ ಹೇಳ್ದೆ ಅಷ್ಟೇ. ಏ ನಿಸರ್ಗ. ಓ ಸಿದ್ಧಾರ್ಥ ಇಲ್ಲೇ ಇದೆಯೇನಪ್ಪ? ನಿಸರ್ಗ ಬಾರಮ್ಮ. ಒಂಚೂರು ಅಡಿಗೆ ಮನೆಯಲ್ಲಿ ಸಹಾಯ ಮಾಡು. ಅತ್ತೆ, ಇವತ್ತು ಅಡುಗೆ ಸ್ಪೆಷಲ್ ಆಗಿರ್ಬೇಕು. ನಿಸರ್ಗ ಖಂಡಿತವಾಗ್ಲೂ ಬರ್ತಾಳೆ ಸಹಾಯ ಮಾಡೋದಕ್ಕೆ. ಆಯ್ತಾ? ಮತ್ತೆ ನಾನು ಮಾರ್ಕೆಟ್‌ಗೆ ಹೋಗಿ ಮಟನ್, ಚಿಕನ್ ಎಲ್ಲ ತಗೊಂಬಂದ್ ಕೊಡ್ತೀನಿ. ಒಂದ್ 2, 3 ತರ ವೆರೈಟೀಸ್ ಮಾಡಿಕ್ರಿ. ಓಕೆ? ಯಾಕಪ್ಪ ಸಿದ್ಧಾರ್ಥ ಏನಾದ್ರು ವಿಶೇಷನಾ ಇವತ್ತು? ಹೌದು ಅತ್ತೆ, ನಮ್ಮ ಮನೆಗೊಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಹಂಗಾಗಿ ನೀವು ಒಳ್ಳೆ ಚೆನ್ನಾಗಿ ಅಡುಗೆ ಮಾಡ್ಬೇಕು. ನಿಸರ್ಗ ಹೋಗು ನೀನುನು ಅತ್ತೆಗೆ ಸಹಾಯ ಮಾಡು. ಸರಿ ರೀ ಆಯ್ತು. ಸರಿ ಯಾರು ಸ್ಪೆಷಲ್ ಗೆಸ್ಟ್ ಬರ್ತಾ ಇರೋದು? ನಿನ್ಗೆ ನಾಳೆಯಿಂದ ಯಾವುದೇ ತೊಂದರೆನೂ ಇರೋದಿಲ್ಲ ಗೊತ್ತಾಯ್ತಾ? ಆ ತರ ಒಬ್ಬ ಗೆಸ್ಟ್‌ನ ಕರೆಸ್ತಾ ಇದ್ದೀನಿ ನಮ್ಮ ಮನೆಗೆ. ಹಾ? ಅಲ್ಲ ಗೆಸ್ಟ್ ಬರೋದಕ್ಕೂ ನನಗ್ ತೊಂದ್ರೆ ಇಲ್ಲದೆ ಇರೋದಕ್ಕೂ ಫಸ್ಟ್ ಆಫ್ ಆಲ್ ನಮ್ಗೆ ಏನ್ ತೊಂದ್ರೆ ಆಗಿದೆ ಅಂತ? ನೀನ್ ಹೇಳಿದ್ರು ಹೇಳಿಲ್ಲ ಅಂದ್ರು ನನ್ಗೆಲ್ಲ ಅರ್ಥ ಆಗುತ್ತೆ ನಿಸರ್ಗ. ನೆನ್ನೆ ನಿನ್ ಪರಿಸ್ಥಿತಿ ನೋಡಿದ್ನಲ್ಲ ನಾನು, ನನ್ಗಲ್ಲೇ ಗೊತ್ತಾಯ್ತು. ಯಾರ್ ಕೈವಾಡ ಇದೆಲ್ಲ ಅಂತ ನಾನು ಅಲ್ಲೇ ಊಹೆ ಮಾಡ್ಬಿಟ್ಟೆ. ಗೊತ್ತಾಯ್ತಾ? ನಾಳೆಯಿಂದ ನಿನ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಓಕೆ? ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ರೀ. ಎಲ್ಲ ಅರ್ಥ ಆಗುತ್ತೆ ಬಿಡು. ಮತ್ತೆ ನಾಳೆ ಬೆಳಿಗ್ಗೆ ಊರಿಗೆ ಹೋಗ್ಬೇಕಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಿದೀರಾ? ಊರ್ಗ್ ಹೋಗೋಣ ಅದ್ರಲ್ಲಿ ಏನೈತೆ. ನಾಳೆ ಬೆಳಗ್ಗೆನೆ ಹೊರಟೋಣ ಆಯ್ತಾ? ಅಮ್ಮ ಬರ್ತಾರೋ ಇಲ್ಲೋ ಕೇಳ್ತೀನಿ. ಅಮ್ಮ ಬರ್ಲಿಲ್ಲ ಅಂದ್ರೆ ತಾತನಾದ್ರೂ ಕರ್ಕೊಂಡು ಹೋಗೋಣ ಆಯ್ತಾ? ಯಾಕೆ? ಅತ್ತೆ ಮತ್ತೆ ಇವ್ರು ಆಂಟಿ, ತಾತ, ಶಿಲ್ಪ ಎಲ್ಲಾರ್ನೂ ಕರ್ಕೊಂಡು ಹೋಗೋಣ. ಚೆನ್ನಾಗಿರುತ್ತೆ ರೀ ನಮ್ಮೂರ್ ಜಾತ್ರೆ. ನೋಡೋಣ ತಡಿ, ಶಿಲ್ಪಂಗೆ ಏನಾದ್ರು ಎಕ್ಸಾಮ್ಸ್ ಇರುತ್ತೇನೋ. ಅವಳು ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಆದ್ರೆ ತಾತನಾದ್ರೆ ಕಂಪಲ್ಸರಿ ಕರ್ಕೊಂಡು ಹೋಗೋಣ. ಅತ್ತೆನೂ ಕರ್ಕೊಂಡು ಹೋಗೋಣ ರೀ. ನನಗನ್ಸಿ ಅಮ್ಮ ಬರೋದು ಡೌಟೇ. ಯಾಕಂದ್ರೆ ಅಮ್ಮ ಮನೆ ಬಿಟ್ಟು ಜಾಸ್ತಿ ಹೊರಗಡೆ ಬರೋದಿಲ್ಲ. ನೋಡೋಣ ಹೇಳು, ಕರಿತೀನಿ ಒಂದ್ ಮಾತು. ಆಂಟಿ ನಾನು ನಿಮ್ಗೆ ಏನ್ ಸಹಾಯ ಮಾಡ್ಲಿ? ಏನ್ ಮಾಡ್ತೀಯ ಅಂದ್ರೆ ಫಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸುಲ್ಕ ಹೇಳ್ತೀನಿ ನಾನು. ಫಸ್ಟ್ ಅವೆರಡು ಸುಲ್ಕ. ಸರಿ ಆಯ್ತು ಆಂಟಿ. ಅತ್ತಿಗೆ ಏನ್ ಇವತ್ತು ನಿಸರ್ಗ ಅಡ್ಗೆ ಮನೆಗೆ ಬಂದಿದ್ದಾಳೆ, ನೀವೇನೋ ಮಾಡಿಸ್ತಾ ಇದ್ದೀರಾ? ನಾನೇನ್ ಮಾಡಿಸ್ತಾ ಇಲ್ಲ ಬಿಮ್ಲ. ಏನೋ ಸಿದ್ಧಾರ್ಥ ಯಾರೋ ಸ್ಪೆಷಲ್ ಗೆಸ್ಟ್ ಬರ್ತಾರೆ, ಸ್ವಲ್ಪ ಚಿಕನ್ ಮಟನ್ ಅದೇನೋ ತಂದು ಕೊಡ್ತೀನಿ ಮಾಡಾಕ್ರಿ ಅಂತ ಹೇಳ್ದ. ಸರಿ ಆಯ್ತು ಅಂತ ಹೇಳಿದೀನಿ. ಅದಕ್ಕೆ ನಿಸರ್ಗನ್ ಸಹಾಯನ ತಗೊಳ್ರಿ ಅತ್ತೆ ಅಂತ ಹೇಳ್ದ. ಅದಕ್ಕೆ ಬಂದಿದ್ದಾಳೆ ನಿಸರ್ಗ. ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸುಲ್ಕಮ್ಮ ಅಂತ ಹೇಳ್ತಾ ಇದ್ದೆ. ಹೌದಾ? ಯಾರಪ್ಪ ಇವತ್ತು ಸ್ಪೆಷಲ್ ಗೆಸ್ಟ್? ಯಾರೋ ಗೊತ್ತಿಲ್ಲ. ನನ್ನ ಅಡಿಯ ಹೇಳೋರೆ ಆದ್ಮೇಲೆ ಅವ್ರ ಸ್ಪೆಷಲ್ ಗೆಸ್ಟ್ ಬಿಡು. ಸರಿ ಸರಿ ಆಯ್ತು. ನಮ್ದೇನಾದ್ರೂ ಸಹಾಯ ಬೇಕಾ ಹೇಳಿ ಮಾಡ್ಕೊಡ್ತೀನಿ. ಪರವಾಗಿಲ್ಲ ಅತ್ತೆ, ನಾನ್ ಸಹಾಯ ಮಾಡ್ತೀನಿ, ನೀವು ರೆಸ್ಟ್ ಮಾಡಿ. ಎಷ್ಟೊತ್ ಮಾಡ್ಬೇಕು ಹೇಳಮ್ಮ? ನಾನು ಒಂದ್ ಕೈ ಹಾಕ್ತೀನಿ, ಪಟ ಪಟ ಮಾಡಾಕಣ. ಅಲ್ಲ ಏನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದು ನಂಗ್ ಗೊತ್ತಿಲ್ಲ ಅತ್ತೆ. ಅದೇ ಆಂಟಿ ಹೇಳ್ದಂಗೆ ಏನೇನ್ ಮಾಡ್ತಾರ ಅವರು. ಅಮ್ಮ, ಬಂದೇನಪ್ಪ. ಬೇಗ ಬಂದ್ಬಿಟ್ಟಿದ್ಯಾ? ಏನೇನ್ ತಂದಿದ್ಯಾ? ಒಂದ್ 2 ಕೆಜಿ ಆಗೋಷ್ಟು ಮಟನ್ನು, 1.5 ಕೆಜಿ ಚಿಕನ್ ತಂದಿದ್ದೀನಿ. ಮತ್ತೆ ಬೋಟಿ ತಂದಿದ್ದೀನಿ ಅಮ್ಮ. ಅದು ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದೀನಿ, ಮತ್ತೆ ಲೇಟ್ ಆಗ್ತದೆ ಅಂತ ಹೇಳಿ. ಇನ್ನ ಏನಾನ ಬೇಕಿತ್ತೇನಮ್ಮ? ಸಾಕ್ ಸಾಕ್ ಹೇಳಪ್ಪ. ಎಷ್ಟ್ ಜನ ಬರ್ತಾರದು ಅವರು? ಒಬ್ರೇ ಅತ್ತೆ. ಸಾಕು ಬಿಡು. ಬೇಜಾನಾಯ್ತು, ಮನ ಮಂದಿಗೆಲ್ಲ ಆಗ್ತದೆ ಮತ್ತೆ. ನಾನು ಒಂದ್ ಸ್ವಲ್ಪ ಹೊರಗಡೆ ಹೋಗ್ಬರ್ತೀನಿ. ಸರಿನಪ್ಪ ಆಯ್ತು. ಸರಿ ಸಿದ್ಧಾರ್ಥ ಹೋಗ್ಬಿಡ್ವಾ. ನೋಡಮ್ಮ ನಿಸರ್ಗ ಇದ್ರಲ್ಲಿ ಇರೋದೆಲ್ಲ ತೆಗೆದು ನೀಟಾಗಿ ತೊಳೆದು ಬಿಡಮ್ಮ. ಇನ್ನ ಏನೇನ್ ಮಾಡ್ಬೇಕು ಎಲ್ಲ ಪದ್ಮ ಹೇಳ್ತಾಳೆ, ಹಂಗ್ ಮಾಡು. ಏನಿಲ್ಲ ಎಲ್ಲ ರುಬ್ಕೊಂಡ್ಬಿಟ್ರೆ ಎಲ್ಲ ಬೇಗ ಬೇಗ ಆಗೋಗ್ಬಿಡ್ತದೆ. ನಿಸರ್ಗ ಅದೆಲ್ಲ ಒಂಚೂರು ತೊಳೆದು ಕೊಟ್ಬಿಡಮ್ಮ ನನ್ಗೆ. ಕೊತ್ಮೀರಿ ಮತ್ತೆ ಪುದೀನ ಅವೆಲ್ಲ ಸೋಸ್ಕೊಡು. ಹಚ್ಚದ ಅದು? ಆಂಟಿ ಎಲ್ಲ ಹಚ್ಚಿ ಈ ಕಡೆ ಇಟ್ಟಿದೀನಿ. ಇನ್ನೇನಾದ್ರೂ ಮಾಡ್ಕೊಡ್ಬೇಕಾ? ಇನ್ನೇನಿಲ್ಲ ಬಿಡು. ಶುಂಠಿ ಬೆಳ್ಳುಳ್ಳಿ ಬಿಡಿಸಿರೋದೇ ಐತೆ. ಮತ್ತೆ ಚಕ್ಕೆ ಲವಂಗ ಎಲ್ಲ ಐತೆ. ಎಲ್ಲ ಹಾಕೊಂಡು ಮಾಡಾಕ್ಬಿಡ್ತೀನಿ. ಬಾ ಒಂಚೂರು ಆ ಕುಕ್ಕರ್ ಹಂಗೆ ಎತ್ಕೊಡ್ ಬಾ. ನೋಡಿ ಆಂಟಿ ಇದು ಸಾಕಾಗುತ್ತೆ. ಸಾಕು ಹೇಳು. ರೈಸ್ ಕುಕ್ಕರಾಗ ಒಂಚೂರು ಅಕ್ಕಿ ತೊಳೆದಿಟ್ಬಿಡು. ಇದ್ಕೊಡಿ ಇದಕ್ಕೆ ಒಂಚೂರು ಮಟನ್ ಅದೆಲ್ಲ ಹಾಕಿ ಇಟ್ಬಿಡೋಣ. ಅಷ್ಟೊತ್ತಿಗೆ ಬೆಂದ್ಕೊಂತದೆ ಮಸಾಲ ರುಬ್ಬ ಅಷ್ಟೊತ್ತಿಗೆ. ನಿಸರ್ಗ ಒಂದ್ ಸ್ವಲ್ಪ ಮಸಾಲ ರುಬ್ಬಿಟ್ಬಿಡು ಅತ್ತಿಗೆಗೆ. ಏನಿಲ್ಲ ಒಂಚೂರು ಹಸಿ ಕೊಬ್ಬರಿ ಎಲ್ಲ ನಾನು ಸೋಸ್ಕೊಡ್ತೀನಿ ಇರು. ಹಸಿ ಕೊಬ್ಬರಿ ಹಾಕೋದು, ಮತ್ತೆ ಒಣಮೆಣಸಿನ್ಕಾಯಿ ಹಾಕಿದ್ರೆ ಒಣಮೆಣಸಿನ್ಕಾಯಿ ಇಲ್ಲ ಖಾರದ ಪುಡಿ ಹಾಕ್ಬೋದು. ಹಸಿಮೆಣಸಿನ್ಕಾಯಿ ಹಾಕ್ತಾರೆ ಹಾಕಿದ್ರೆ, ಇಲ್ಲ ಅಂತಂದ್ರೆ ಒಣಮೆಣಸಿನ್ಕಾಯಿ ಹಾಕೊಬೋದು, ಚೆನ್ನಾಗಿರ್ತದೆ ರುಚಿ. ಇನ್ನ ಶುಂಠಿ ಬೆಳ್ಳುಳ್ಳಿ ಹಾಕೋಣದು, ಸ್ವಲ್ಪ ಬಾಡ್ಸ್ಕೊಂಡು ಈರುಳ್ಳಿ ಬಾಡ್ಸ್ಕೊಂಡಿರೋದು ಹಾಕೋಣದು, ಚಕ್ಕೆ ಲವಂಗ ಹಾಕಿ ಮಸಾಲ ಪುಡಿ ಹಾಕ್ಬಿಟ್ಟು ಮಸಾಲ ಪುಡಿ ಎತ್ಕೊಡ್ತೀನಿ. ಮಸಾಲ ಪುಡಿ ಡಬ್ದಾಗ ಐತೆ, ತೆಗಿಬೇಕು, ತೆಗ್ಕೊಡ್ತೀನಿ. ಅದೆಲ್ಲ ಹಾಕಿ ಒಂಚೂರು ನೀಟಾಗಿ ನುಣ್ಣಗೆ ರುಬ್ಬಿಟ್ಟು ಕೊಡಮ್ಮ. ಇನ್ನು ಉಳಿದಿದ್ದೆಲ್ಲ ಮಾಡ್ಕೊಂತಾರೆ ಅದಕ್ಕೆ. ಸರಿ ಅತ್ತೆ ಆಯ್ತು. ಎಲ್ಲ ಮಾಡ್ಕೊಡ್ತೀನಿ. ನಾಳೆ ಪದ್ಮತ್ತೆ ಹೋಗೋದಂತೂ ಗ್ಯಾರಂಟಿ. ನಾನು ಮತ್ತೆ ನಿಸರ್ಗ ಹಾಯಾಗಿ ಊರ್ಗೋಗಿ ಜಾತ್ರೆ ಮುಗಿಸ್ಕೊಂಡ್ ಬರ್ತೀವಿ. ಅದಾದ್ಮೇಲೆ ಯಾರ್ ತಂಟೆ ತಾಪತ್ರ ಏನೂ ಇರಲ್ಲ. ಮತ್ತೆ ನಾವಾಗ ನಾವೇ ಪದ್ಮತ್ತೆನ ಹೋಗ್ರಿ ನಿಮ್ ಊರ್ಗೆ ಅನ್ನೋದು ಅಷ್ಟು ಚೆನ್ನಾಗಿರೋದಿಲ್ಲ. ಹಂಗಾಗಿ ಮಾವನ್ ಕರ್ಸೋ ನಾಟಕ ಆಡಿದೀನಿ. ನೋಡೋಣ ಮಾಮ ಕರ್ಕೊಂಡ್ ಹೋಗ್ಬಿಟ್ರೆ ಒಂದ್ ತಲೆನೋವು ಕಡಿಮೆ ಆಗುತ್ತೆ.
ಮವ ಬಂದ್ರಾ? ಬನ್ನಿ ಮಾಮ. ಹೆಂಗಿದ್ಯಪ್ಪ ಸಿದ್ಧಾರ್ಥು? ಹ್ಞೂ ಮಾಮ, ಎಲ್ಲ ಚೆನ್ನಾಗಿದ್ದೀವಿ. ಬಾ ಮಾಮ ಕೂತ್ಕೋ. ಮತ್ತೆ ಎಲ್ಲರೂ ಚೆನ್ನಾಗವ್ರ ಮನೇಲಿ? ಹ್ಞೂ ಮಾಮ, ಎಲ್ಲ ಚೆನ್ನಾಗಿದ್ದೀವಿ. ಅಮ್ಮ, ತಾತ, ಬನ್ರಿ ಇಲ್ಲಿ ಯಾರು ಬಂದಿದ್ದಾರೆ ನೋಡಿ. ಓಹೋ ಹೋ ಹೋ, ಪ್ರಕಾಶ್, ಚೆನ್ನಾಗಿದೀಯನಪ್ಪ? ಚೆನ್ನಾಗಿದ್ದೀನಪ್ಪ. ನೀವ್ ಚೆನ್ನಾಗಿದ್ದೀರಾ? ಅಲ್ಲ, ಊರ್ ಕಡೆ ಬರೋದಲ್ಲೇನಪ್ಪ? ಇಲ್ಲೇ ಇದ್ಬಿಟ್ಟಿದ್ಯಾ? ಅಯ್ಯ ಹೋಗ, ಅಲ್ಲಿ ಏನ್ ಮಾಡ್ಲಿ ಬಂದು. ಅಲ್ಲೂ ಮಾಡೋದದೆ ಇಲ್ಲೂ ಮಾಡೋದದೆ. ಇನ್ನ ಅಲ್ಲಿ ಸೊಸೆ ಕೈಯಿಂದ ತಪ್ಪಿಸ್ಕೊಂಡು ಮಗಳ ಮನೆಗ್ ಬಂದ್ರೆ ಸೊಸೆ ಬಂದು ಮಗಳ ಮನೆಗೆ ಸೇರ್ಕೊಂಡವಳೆ. ಇನ್ನ ಅಲ್ಲಿಂದ ಇಲ್ಲಿಗ್ ಬಂದ್ರು ಪ್ರಯೋಜನ ಆಗ್ಲಿಲ್ಲಪ್ಪ. ಅಲ್ಲಪ್ಪ, ಯಾಕಪ್ಪ ಹಿಂಗೆಲ್ಲ ಮಾತಾಡ್ತೀಯ ನೀನು? ಆ ಏನೋ ಅವಳು ಬಾಯಿ ಒಂಚೂರು ಜಾಸ್ತಿ. ಅಷ್ಟ್ ಬಿಟ್ರೆ ಇನ್ನ ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ ಬಿಡಪ್ಪ ಅವಳು. ಮಾಡೋದೆಲ್ಲ ಮಾಡ್ತಾ ಇರ್ತಾಳೆ. ಇಲ್ಲೂ ಏನೋ ಶುರು ಹಚ್ಕೊಂಡವಳಪ್ಪ. ನಂಗೆಲ್ಲೋ ಒಂದ್ ಕಡೆ ಸೆನ್ಸು ಹೊಡಿತಾ ಐತೆ. ಶುರು ಹಚ್ಕೊಂಡವಳೆ ಅಂದ್ರೆ ಏನ್ ಮಾಡ್ತಾವಳೆ? ಏನಾದ್ರು ಆ ಏನು ಅಂತ ಹೇಳಕ್ ಆಗಲ್ಲ. ಇನ್ನ ಹೊಸ ಸೊಸೆ ಬಂದವಳೆ ಪಾಪ ನಿಸರ್ಗ. ಆ ಬಿಡು, ಎಲ್ಲ ಹೇಳಿ ಏನ್ ಪ್ರಯೋಜನ ಇಲ್ಲ. ಏನು ಹೆಂಡ್ತಿನ ಕರ್ಕೊಂಡ್ ಹೋಗಕ್ ಬಂದೇನೋ? ಇನ್ ಎಷ್ಟ್ ದಿನ ಅಂತ ನೆಂಟ್ರ ಮನೇಲಿ ಇರಕ್ಕಾಗುತ್ತಪ್ಪ? ಕರ್ಕೊಂಡ್ ಹೋಗ್ತೀನಿ ಹೇಳ್ರಿ. ಮೊದ್ಲ ಕೆಲ್ಸ ಮಾಡಪ್ಪ, ಪುಣ್ಯ ಬರ್ತದೆ. ಏನೋ ಇಲ್ಲೂ ಏನೋ ಸಾಕ್ ಮಾಡ್ದಂಗ ಅವಳೆ. ಏನನ ಮಾಡಿದ್ಲೇನೋ? ನಗ್ತಿಯಲ್ಲ ಪ್ರಕಾಶ. ಅಯ್ಯ ಹೋಗಪ್ಪ, ನಿನ್ ಹೆಂಡ್ತಿನ ಎಲ್ಲೋದ್ರೆ ಅಲ್ಲಿ ಏನಾನ ಒಂದ್ ಫಿಟ್ಟಿಂಗ್ ಇಟ್ಟೇ ಇರ್ತಾಳೆ. ಅದೇನೋ ಹುಟ್ಟು ಗುಣ ಮುಂದು. ಮತ್ತೆ ಊರ್ ಕಡೆ ಎಲ್ಲ ಚೆನ್ನಾಗವ್ರಾ? ಊರ್ ಕಡೆ ಚೆನ್ನಾಗಿರ್ದಂಗಿರ್ತಾರೆ. ಬಾ, ಹಳ್ಳಿ ಕಟ್ಟೆ ನಿಂಗೆ ಕಾಯ್ತಾ ಐತೆ. ಕೂಕಣಿವಂತೆ ಒಂದ್ ಸ್ವಲ್ಪ ಹೊತ್ತು ತಣ್ಣ ಗಾಳಿ ಬಿಸ್ತದೆ. ಅಯ್ಯೋ ಹೋಗ, ಎಲ್ಲೋ ಒಂದ್ ಕಡೆ ಹರೇ ರಾಮ ಹರೇ ಕೃಷ್ಣ ಅಂತ ಇದ್ ಬಿಡ್ತೀನಿ ಅತ್ಲಾಗ. ಏನಪ್ಪ ನಿನ್ ಇಷ್ಟ. ಬರಂಗಿದ್ರೆ ಬಾ. ಅದು ಚೆನ್ನಾಗಿರ್ತದೆ ಎಲ್ಲ. ನೆಮ್ಮದಿಯಾಗಿರ್ಬೋದು. ನೆಮ್ಮದಿಯಾಗಿರ್ಬೋದು ಹೇಳು. ಪಾಪ ನಿನ್ ಹೆಂಡ್ತಿ ತಗ ನಿನ್ಗೆ ಹೇಗಕ್ ಆಗ್ತಾ ಇಲ್ಲ ನೋಡು. ತಲೆಗ್ ಮೂರ್ ಕೂದ್ಲು ಉಳ್ತಿಲ್ಲ ನಿನ್ಗೆ. ನನ್ ತಲೆ ನೋಡು, ಬೆಳ್ಳಗಾಗವ ಅಷ್ಟೇ ಬಿಟ್ರೆ ಹೆಂಗವೆ ಕೂದ್ಲು. ಏನಪ್ಪ ನೀನು? ಅಲ್ಲ, ಅದಕ್ಕೂ ಇದಕ್ಕೂ ಏನಪ್ಪ ಸಂಬಂಧ? ಅಯ್ಯ ಹೋಗಪ್ಪ, ನೀ ಏನೋ ಹೇಳ್ತೀನಿ ನೀನು. ಹಂಗಲ್ಲ ಕಣ ಪ್ರಕಾಶ. ನೋಡು, ನೀನು ಟೆನ್ಷನ್ ತಗೊಂಡು ನಿನ್ ತಲೆ ಕೂದ್ಲೇ ಇಲ್ಲ. ನನಗೆ ಟೆನ್ಷನ್ ತಗೊಳೋ ಪರಿಸ್ಥಿತಿ ಬಂದಿತ್ತು. ಅದಕ್ಕೆ ನಾನು ಆ ಮನೆನೇ ಬಿಟ್ಬಿಟ್ಟು ಆತ ಮಗಳ ಮನೆಗ್ ಬಂದ್ಬಿಟ್ಟಿದ್ದೀನಿ. ಇವಾಗ ನನ್ ತಲೆ ಕೂದ್ಲು ಏನು ಉದ್ರೋದೇ ಇಲ್ಲ ನೋಡ್ಕೋಬೇಕಾದ್ರೆ. ಅಯ್ಯೋ ಅಪ್ಪ, ನಿನ್ ಬದ್ಲೇ ಆಗಲ್ಲ ಬಿಡಪ್ಪ ನೀನು. ನೀವಾ? ಇದೇನಿದು? ಆ, ಅಲ್ಲ, ಏನ್ರಿ ನೀವಿಲ್ಲಿ? ಇದೇನು ಇದು? ಒಳ್ಳೆ ಡೈನೋಸರ್ ಬಂದಿರೋ ತರ ಆಡ್ತಾ ಇದೀಯಾ? ನಾನೇನ ಡೈನೋಸರ್ ತರ ಏನನ್ನ ಕಾಣಿಸ್ತಾ ಇದೀನಾ ನಿನ್ಗೆ? ಅದಲ್ಲ ರೀ. ಅಲ್ಲ, ಎಳ್ದೆ ಕೇಳ್ದೆ ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ. ಅಯ್ಯೋ, ಮರ್ತೆ ಹೋದೆ ನೋಡು. ಅಲ್ಲಿ ಹೋಗಿ ಶಾಸ್ತ್ರ ಕೇಳ್ಕೊಂಡು ಟೈಮು ಗಳಿಗೆ ಎಲ್ಲ ನೋಡ್ಕೊಂಡು ಬರ್ತೀನಿ. ಸರಿನಾ? ಹೋಗ್ ಬರ್ಲಾ? ಅಯ್ಯೋ, ಒಳ್ಳೆ ಕತೆ. ಅಲ್ಲಮ್ಮ, ಗಂಡ ಮನೆಗ್ ಬಂದವನೆ ಬರ್ರಿ ಕೂಕೊಳ್ರಿ ಅಂತ ಹೇಳೋದ್ ಬಿಟ್ಬಿಟ್ಟು ಒಳ್ಳೆ ಭಯ ಬೀಳ್ತಿಯಲ್ಲಮ್ಮ, ಒಳ್ಳೆ ದೆವ್ವ ನೋಡ್ದಿರೋ ತರ. ಹಂಗಲ್ಲ ಮಗ. ಅಲ್ಲ, ಹೇಳ್ದೆ ಕೇಳ್ದೆ ಬಂದವ್ರೆ, ಅಲ್ಲಿ ಹೊಲ ಗದ್ದೆ ಮನೆ ಎಲ್ಲ ಬಿಟ್ಟು ಅದಕ್ಕೆ. ಯಾಕವ್ವ, ನೀನ್ ಬಂದಿಲ್ವಾ? ಹೊಲ ಗದ್ದೆ ಮನೆ ಮಗ ಸೊಸೆ ಎಲ್ಲಾನು ಬಿಟ್ಟು ಬಂದಿದ್ಯಾ? ಆಗ್ಲೇ 1.5 ತಿಂಗಳಾದ್ರೂ ಊರ್ಗ್ ಹೋಗ್ಬೇಕು ಅಂತ ಅನ್ಸಿಲ್ಲ ನಿನ್ಗೆ? ಮನೆಗ್ ಗೆಸ್ಟ್ ಬರ್ತಾವ್ರೆ ಅಂದಿದ್ದು ಇವ್ರೇನಾ? ಅಂದ್ರೆ ಸಿದ್ಧಾರ್ಥು ನನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ನನ್ ಗಂಡನ್ನ ಕರ್ಸವ್ನೆ. ಹ್ಮ್. ಆಗ್ಲಿ. ಸಿದ್ಧಾರ್ಥ, ನಿನ್ಗೆ ತಿರುಮಂತ್ರ ಹೊಡೆದಿಲ್ಲ ಅಂದ್ರೆ ಕೇಳು. ಏನಾದ್ರೂ ನೈಸ್ ಮಾತಾಡಿ ಇವ್ರನ್ನ ವಾಪಸ್ ಊರಿಗೆ ಕಳಿಸ್ಬಿಟ್ರೆ, ಅವಳನ್ನ ನಿಸರ್ಗನ್ನ ಏನಾನ ಮಾಡಿ ಅವ್ರ ತವ್ರ ಮನೆ ಕಳಿಸ್ಬಿಟ್ರೆ, ಮತ್ತೆ ಈ ಮನೆಯಲ್ಲಿ ಶಿಲ್ಪ ಮತ್ತೆ ಸಿದ್ಧಾರ್ಥ ಇಬ್ರೇ ಇರುವಾಗ ಏನಾನ ಪಿತೂರಿ ಮಾಡ್ಬೇಕು ನಾನು. ಮಾಡ್ತೀನಿ. ನನ್ ಗಂಡನ್ನ ಊರ್ ಕಳ್ಸೋದು ಎಷ್ಟಲ್ಲ ಐತೆ. ಏನೋ ಒಂದ್ ಮಾತಾಡಿ ನೈಸ್ ಮಾತಾಡಿ ಕಳಿಸ್ಬೇಕು. ಸ್ವಲ್ಪ ಜಾಸ್ತಿ ಕೋಪವಾಗಲ್ದಂಗೆ ಸ್ವಲ್ಪ ಮೆತ್ತವಾಗಿ ಮಾತಾಡ್ಬೇಕು ಇವ್ರ ಹತ್ರ. ಆವಾಗ ದಾರಿಗೆ ಬರ್ತಾರೆ. ಏನಮ್ಮ ಸೊಸೆ, ತಲೆಯಲ್ಲೇನೋ ಒಳ್ಳೆ ಪ್ಲಾನ್ ಓಡಿಸ್ತಾ ಇರಂಗೈತೆ. ಅಯ್ಯ, ನಾನೇನ್ ಪ್ಲಾನ್ ಓಡಿಸ್ಲಿ ಮಾಮ? ಯಾವ ಪ್ಲಾನ್ ಇಲ್ಲ, ಎಂತದಿಲ್ಲ. ಅಡ್ಗೆ ರೆಡಿ ಆಗೈತೆ, ಬರ್ರಿ. ಅಲ್ಲ, ನಮ್ಮ ಯಜಮಾನ್ರು ಬಂದಿರೋದು ನನ್ಗೂ ಖುಷಿನೇ ರೀ. ಬನ್ರಿ. ನೀವ್ ಬರ್ತೀರಾ ಅಂತಾನೆ ಸಿದ್ಧಾರ್ಥು ಮಟನ್ ಚಿಕನ್ ಎಲ್ಲ ತಂದು ಒಳ್ಳೆ ಒಳ್ಳೆ ಅಡ್ಗೆ ಎಲ್ಲ ಮಾಡ್ಸವ್ನೆ. ಬರ್ರಿ, ಊಟ ಮಾಡೋಣಂತೆ. ಬಾ 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 ಬಾ. ಏನಯ್ಯ, ಏನು ವಿನಯ. ಪದ್ಮ, ತುಂಬಾ ಬದಲಾಗಿದ್ಯಾ ಕಡೆ. ನನಗಂತೂ ಖುಷಿ ಆಗ್ತೈತಿ. ಹಿಂಗೆ ಇದ್ಬಿಟ್ರೆ ಸಾಕಮ್ಮ. ಅಲ್ಲ, ಇದ್ರಲ್ಲಿ ಬದ್ಲಾಗೋದೇನ್ ಬಂತು ಬಿಡಿ. ನಾನು ಇರೋದೇ ಹಿಂಗೆ. ಆದ್ರೆ ನೀವೇ ನನ್ನ ಅರ್ಥ ಮಾಡ್ಕೊಳಲ್ಲ ಅಷ್ಟೇ. ಬನ್ನಿ, ಊಟ ಮಾಡೋಣಂತೆ. ಓ ಅಣ್ಣ, ಚೆನ್ನಾಗಿದೀಯ ಅಣ್ಣ? ಹ್ಞೂನಮ್ಮ ವಿಮ್ಲಾ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ ನೀನು? ಅಣ್ಣ. ಅಂದ್ರೆ ಸಿದ್ಧಾರ್ಥ್ ಹೇಳಿದ್ದು ನಿಮ್ಗೆನಾ? ಯಾರೋ ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅಂತ ಇದ್ದ. ನಾನು ಅವ್ನಿದ್ದಿದ್ದೆ ಬಿಡು, ಯಾರನ್ನಾದ್ರೂ ಕರ್ಕೊಂಡ್ ಬರ್ತಾನೆ ಇರ್ತಾನೆ ಅವ್ರ ಫ್ರೆಂಡ್ಗಳನ್ನ ಅಂತ ನಾನ್ ಅನ್ಕೊಂಡೆ. ಇಲ್ಲಮ್ಮ, ನಾನೇ. ನೋಡ್ರಿ, ಹೊಟ್ಟೆ ತುಂಬಾ ಹಸಿತೈತೆ. ಊಟ ಮಾಡ್ಬಿಡೋಣ. ಅಂದಂಗೆ ಇಲ್ಲಿ ಸೊಸೆ ಕಾಣಿಸ್ತಾ ಇಲ್ಲ. ಮನೆ ಸೊಸೆ, ಹೊಸ ಸೊಸೆ. ಇವತ್ತಂತೂ ಅತ್ತಿಗೆ ಮತ್ತೆ ಸೊಸೆದೆ ಅಡ್ಗೆ. ನೋಡ್ರಿ ಯಾವ ತರ ರುಚಿ ಇರುತ್ತೆ ಅಂತ. ಅಂಕಲ್, ಚೆನ್ನಾಗಿದ್ದೀರಾ? ಹ್ಞೂನಮ್ಮ, ಹೊಸ ಸೊಸೆ. ಮನೆ ಎಲ್ಲ ಅಡ್ಜಸ್ಟ್ ಆಯ್ತೇನಮ್ಮ ನಿನ್ಗೆ? ಅಂಕಲ್, ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಯ್ತು. ಮತ್ತೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ದೀರಾ ಅಂಕಲ್? ಎಲ್ಲ ಚೆನ್ನಾಗವ್ರಮ್ಮ. ಅಪ್ಪ, ಯಾವಾಗ ಬಂದೆ? ಈಗಮ್ಮ ಸ್ವಲ್ಪ ಹೊತ್ತಾಯ್ತು. ಚೆನ್ನಾಗಿದ್ಯಾ ಶಿಲ್ಪ? ಎಲ್ಲ ಚೆನ್ನಾಗಿ ಓದ್ಕೊಂತ ಇದೆಯಾ ಮಗಳೇ?
ಅಪ್ಪ ಚೆನ್ನಾಗಿ ಓದ್ಕೋತಾ ಇದೀನಿ. ಏನು ಅಮ್ಮನ್ ಕರ್ಕೊಂಡು ಹೋಗಕ್ ಬಂದ್ರಾ? ಒಂಥರ ಹಂಗೇನೆ ನಿಮ್ಮ ಅಮ್ಮನ್ನ ಕರ್ಕೊಂಡು ಹೋಗೋದೆ ಇವಾಗ. ನಿಸರ್ಗ ನೀನು ಬಾರಮ್ಮ ಕುತ್ಕೋ ಊಟ ಮಾಡೋಣ. ಇಲ್ಲ ತಾತ, ನಾನ್ ಬಡಿಸ್ಬಿಡ್ತೀನಿ. ಶಿಲ್ಪ, ಬಾ ಕುತ್ಕೋ ಬಾ ನೀನು. ಅಯ್ಯೋ ನನಗೆ ಇವಾಗ ಬೇಡಪ್ಪ. ಅತ್ತೆ ನೀವು ಕುತ್ಕೊಳ್ಳಿ, ನೀವು ಊಟ ಮಾಡಿ ಆಮೇಲೆ ನಾನ್ ಮಾಡ್ತೀನಿ. ಸರಿ ಆಯ್ತು ಅಮ್ಮ ಬಾರಮ್ಮ ನೀನೇ ಕುತ್ಕೋ ಬಾ. ಅಯ್ಯೋ ಬಾ ಮಗಳೇ ಕುತ್ಕೋ. ಅಮ್ಮ ಇದಾರೆ ಬಾ ಬಡಿಸ್ತಾರೆ. ಓಹೋ ಏನ್ ತರಾವರಿ ಅಡ್ಗೆ ಮಾಡಿದ್ಯಮ್ಮ ನಿಸರ್ಗ. ಒಳ್ಳೆ ಮಗ ಮಾತಾ ಇದ್ದಲ್ಲಮ್ಮ ಮಸಾಲೆ ವಾಸನೆ. ಸಖತ್ತಾಗಿರುತ್ತೆ ಇವತ್ತು ಊಟ. ಅಲ್ಲ, ಅದೇನು ಇದ್ದಕ್ಕಿದ್ದಂಗೆ ಹೇಳ್ದೆ ಕೇಳ್ದೆ ಬಂದಿರೋದು ನೀವು? ನನ್ ತಂಗಿ ಮನೆಗೆ ನಾನು ಹೇಳಿ ಕೇಳಿ ಬರ್ಬೇಕಾ? ಅಲ್ಲ ಪದ್ಮ ನೀನ್ ಹೇಳೋದ್ ಹೆಂಗೈತೆ ಅಂದ್ರೆ, ಅಯ್ಯೋ ಹೋಗು. ಅಲ್ಲ ಇವಾಗ ನೀನು ಊರ್ಗ್ ಬರ್ತೀಯ ಇಲ್ವಾ? ನಾನಾ? ನಾನು ಇವಾಗೆ ಬರಲ್ಲ, ನಂಗೊಂಚೂರು ಕೆಲ್ಸ ಐತೆ. ಏನ್ ಮನೆ ಹಾಳು ಮಾಡೋ ಕೆಲ್ಸ ಐತೆ ನಿನ್ಗೆ? ಹೇಳು, ಏನ್ ಮನೆ ಹಾಳು ಮಾಡೋ ಕೆಲ್ಸ ಐತೆ ನಿನ್ಗೆ? ಏನು ಏನ್ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಅಲ್ಲ ಯಾಕೆ? ನಿನ್ ಪ್ಲಾನು ನನಗ್ ಗೊತ್ತೇಳು ಪದ್ಮ. ನೀನ್ ಅನ್ಕೊಂಡಂಗೆಲ್ಲ ನಡೆಯಲ್ಲ. ನಡೆಯೋದಕ್ ನಾನ್ ಬಿಡೋದು ಇಲ್ಲ. ಅರ್ಥ ಆಯ್ತಾ? ಸುಮ್ನೆ ಬರ್ಬೇಕಷ್ಟೇ. ಇಲ್ಲ, ನಾನ್ ಬರಲ್ಲ ಅಂದ್ರೆ ಬರಲ್ಲ. ಅಲ್ಲಿ ಹೊಲ ಗದ್ದೆ ತೋಟ ಎಲ್ಲ ಯಾರೇ ನೋಡ್ತಾರೆ? ನಡಿ, ನೀನ್ ಇಲ್ಲಿ ಬಂದು ಇದ್ದು ಏನ್ ಪ್ರಯೋಜನ ಇಲ್ಲ, ನಡಿ. ಆಗಿದ್ ಆಗೋಗೈತೆ ಅಂತ ಸುಮ್ನೆ ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರ್ಬೇಕು. ಮೊದ್ಲು ನಿನ್ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊ ಹೋಗೋಣ. ನಾನು ಇವಾಗ ಬರಲ್ಲ ಅಂದ್ರೆ ಬರಲ್ಲ, ಅದೇನಾದ್ರೂ ಮಾಡ್ಕೊಳ್ರಿ, ನಾನ್ ಬರಲ್ಲ ಅಷ್ಟೇ. ನನ್ನ ಹತ್ರ ಸುಮ್ನೆ ಒದೆ ತಿಂತೀಯಾ? ಎತ್ತಿಲಿಂದ ಬಿಟ್ಟ ಅಂದ್ರೆ ಹೋಗಲ್ಲ, ಗೋಡೆ ಕಚ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಅಣ್ಣ, ಅಲ್ಲ ಯಾಕೆ ಅದಕ್ಕೆ ನಂಗೆ ಬೈತಾ ನೀವು? ವಿಮ್ಲಾ, ಇವಾಗ ಪದ್ಮ ಬಂದು ತುಂಬಾ ದಿವಸ ಆಗೈತೆ. ಮತ್ತೆ ನೀನ್ ಇಲ್ಲಿ ಮಾತಾಡೋದಕ್ಕೆ ಏನು ಇಲ್ಲಮ್ಮ. ಸುಮ್ನೆ ಕಳ್ಸ್ಕೊಡು. ಅಲ್ಲ ಅಣ್ಣ, ನೀನು ಒಂದ್ 2 ದಿವಸ ಇರು ನಮ್ಮ ಮನೆಯಲ್ಲಿ. ಬೆಂಕಿನ ಸೆರಗ್ ಕಟ್ಟಾಕೊಂಡಂಗಮ್ಮ ಇವಳನ್ನ ಮನೇಲಿ ಇಟ್ಕೊಂಡ್ರೆ ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ. ಸುಮ್ನೆ ಕಳ್ಸ್ಕೊಡು. ಇಲ್ಲ, ನಾನು ಇವಾಗ್ಲೇ ಬರಲ್ಲ. ನೋಡ್ವಿಮ್ಲಾ, ಒಂದ್ 2 ದಿವಸ ಇದ್ದೋಗ್ತೀನಿ ಅಂದ್ರೆ ಹೆಂಗ್ ಆಡ್ತಾರ ನಿಮ್ಮ ಅಣ್ಣ? ಅಣ್ಣ ದಯವಿಟ್ಟು ನೀನು ಒಂದ್ 2 ದಿವಸ ಇದ್ದೋಗೋಣ. ಏನಿರುತ್ತೆ ಅಲ್ಲಿ, ಶಂಕರ ಇರ್ತಾನಲ್ವಾ, ಮತ್ತಿನ್ನೇನು ಸಮಸ್ಯೆ ನಿನ್ಗೆ? ಅದ್ ಹಂಗಲ್ಲಮ್ಮ, ನಿಂಗ್ ಗೊತ್ತಾಗಲ್ಲ ವಿಮ್ಲಾ. ಸರಿ ಆಯ್ತು, ಕಳ್ಸ್ಕೊಡ್ತೀನಿ. ನೀನು ಒಂದ್ 2 ದಿವಸ ಇದ್ದೋಗು. 2 ದಿವಸ ಎಲ್ಲ ಆಗಲ್ಲ, ನಾಳೆ ಹೊರಡ್ತಾ ಇದೀನಿ, ಸರಿನಾ? ನಾಳೆ ತಾನೇ? ಸರಿ ಆಯ್ತು ಬಿಡಿ. ಅಲ್ಲ ರೀ, ಯಾರು ಫ್ರೆಂಡು ಗೆಸ್ಟ್ ಅಂತೆಲ್ಲ ಹೇಳ್ತಾ ಇದ್ರಿ, ಮತ್ತೆ ಇವರು ಅಂಕಲ್ ಬಂದಿದ್ದಾರೆ. ಅವರೇ ಫ್ರೆಂಡು, ಅವರೇ ಗೆಸ್ಟು. ಇವಾಗ ನಮ್ ಪಾಲಿನ ದೇವ್ರು ಅವರೇ. ನಿಮ್ ಪಾಲಿನ ದೇವ್ರ? ಯಾಕೆ? ಯಾಕೆ ಅಂದ್ರೆ ನನ್ ಬಂಗಾರಿಗೆ ಯಾರು ಟಾರ್ಚರ್ ಕೊಟ್ರು ಅವ್ರನ್ನ ಮನೆಯಿಂದ ಕಳ್ಸೋ ಪ್ಲಾನ್ ಅಷ್ಟೇ. ಅಯ್ಯೋ ರೀ, ನೀವು ತಪ್ಪು ತಿಳ್ಕೊತಾ ಇದೀರಾ. ಅವರು ಆಂಟಿ ನಾನು ಕೆಲ್ಸ ಕಲೀಲಿ ಅಂತ ಹೇಳಿದ್ದಷ್ಟೇ. ನೀವು ಆತರ ಎಲ್ಲ ತಪ್ಪು ತಿಳ್ಕೊಂಡು ಬೇಡ ರೀ, ಪಾಪ ರೀ, ಕಳಿಸ್ಬೇಡ್ರಿ, ಮನೇಲಿ ಇರ್ಲಿರಿ ಅವರು ಒಂದ್ 2 ದಿವಸ. ಅಯ್ಯೋ ನನ್ ಚಿನ್ನ, ಬಾ, ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ಬಾ. ಮತ್ತೆ ಇವತ್ತು ಬೆಳಗ್ಗೆ ಶಿಲ್ಪ ಬಂದು ಗಾಡಿ ತಗೋಬೇಕು ಅಂತಿದ್ಲಲ್ಲ, ಅದು ಏನ್ ಡಿಸೈಡ್ ಮಾಡಿದ್ರಿ? ನನಗೇನೋ ಬೇಡ ಅನ್ಸುತ್ತೆ ಕಣೆ. ಯಾಕೆ ಗೊತ್ತಾ, ಇವಾಗ ಏನು ಅದ್ರ ಅವಶ್ಯಕತೆ ಇಲ್ಲ. ಪಾಪ ರೀ, ಕೊಡಿಸ್ರಿ. ಎಲ್ಲಾನು ಒಂದೇ ತಟ್ಟೆಯಲ್ಲಿ ಹಾಕಿ ತೂಗ್ಬೇಡ ನೀನು. ಅರ್ಥ ಆಯ್ತಾ? ಕೆಲವೊಂದಕ್ಕೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರುತ್ತೆ, ಅದನ್ನ ಇಡ್ಲೇಬೇಕಾಗುತ್ತೆ ನಾವು. ಅರ್ಥ ಆಯ್ತಾ? ಇವಾಗ ಅವಳು ಓದ್ಕೊಳಕಂತ ಬಂದಿರೋದು. ಇವಾಗ ನಾನು ಗಾಡಿ ಕೊಡ್ಸೋದು, ಅವಳಿಗೆ ಗಾಡಿ ಕಲ್ಸೋದು ಅವೆಲ್ಲ ಸರೋಗಲ್ಲ ಕಣೆ. ಯಾಕೆ ಸರ್ ಹೋಗಲ್ಲ? ಅದ್ರಲ್ಲಿ ಏನ್ ತಪ್ಪು? ಅದ್ರಲ್ಲಿ ಏನು ತಪ್ಪು ಇಲ್ಲ. ಬಾಯ್ಲಿ. ಹೋಗಿ ಸಿದ್ಧಾರ್ಥ, ಏನಪ್ಪ ನೀವು ಗೊತ್ತು ಗೊತ್ತು ಏನಿಲ್ಲ ನಿಮ್ಗೆ. ಆಯ್ತು ಅದೆಲ್ಲ ಬಿಡು. ನಾಳೆಯಿಂದ ನೀನು ಊರ್ಗ್ ಹೋಗ್ತಾ ಇದೀಯಾ, ಮತ್ತೆ ನಾನ್ ಬಿಟ್ಟು ಹೆಂಗಿರ್ತೀಯ ನೀನು? ಹೆಂಗಿರ್ತೀಯ ಅಂದ್ರೆ ನೀವು ಇರ್ತೀರಲ್ಲ ನನ್ ಜೊತೆಗೆ. ನಾನು ಇರ್ತೀನಿ, ಆದ್ರೆ ಈ ತರ ಇರಕ್ಕಾಗಲ್ವಲ್ಲ ಅಲ್ಲಿ. ಏನೊಂದ್ ವಾರ ಅಷ್ಟೇ ಕಣ್ರಿ. ಆದ್ರೂ ಹೆಂಗೆ ಬಂಗಾರಿ ನೀನ್ ಬಿಟ್ಟಿರೋದು? ಅಲ್ಲಿ ನಿನ್ಗೆಲ್ಲ ಎಲ್ಲಿ ಇರಕ್ಕಾಗುತ್ತೆ? ಪ್ರೈವೇಸಿ ಅನ್ನೋದೇ ಇರಲ್ಲ ಅಲ್ಲಿ, ಗೊತ್ತಾ? ಸರಿ ಆಯ್ತು ಆಯ್ತು ಬಿಡಿ ನನ್ನ. ಮತ್ ಯಾರಾದ್ರೂ ಬರ್ತಾರೆ? ಯಾರು ಬರಲ್ಲ. ಯಾರು ಬರ್ತಾರೆ? ಹ್ಮ್ ಸರಿ ಆಯ್ತು, ಬೇಗ ಬೇಗ ನನ್ ಫೀಸ್ ಕೊಟ್ಬಿಡು. ಮಾಮ, ಮಾಮ. ಓಹೋ, ಶಿಲ್ಪ ಏನ್ ಇಷ್ಟು ಕಾಡಿಸ್ತಾ ಇದ್ದಾಳೆ? ಅಲ್ಲ ಶಿಲ್ಪ ಬಾ. ಏನೋ ಮಾತಾಡ್ತಾ ಇದ್ರೇನೋ, ಡಿಸ್ಟರ್ಬ್ ಆಯ್ತಾ ಮಾಮ? ಸಾರಿ ಮಾಮ. ಏನಿಲ್ಲ, ಅದೇ ಅತ್ತೆ ಕರಿತಾ ಇದಾರೆ, ಬೇಗ ಬರ್ರಿ. ಯಾರು, ಅಮ್ಮನ? ಬೇಗ ಬಾ ಮಾಮ. ಏನಂತೆ? ಅದೇ ಮಾಮ, ನಮ್ ಗಾಡಿ ವಿಚಾರ, ಬೇಗ ಬರ್ರಿ. ಅಯ್ಯೋ ದೇವ್ರೆ, ಇವಳೇನ್ ಗಾಡಿ ಬಿಡಂಗಿಲ್ಲಪ್ಪ. ಇವಳು ಗಾಡಿ ಕೊಡ್ಸೋರ್ಗೂ ಇಲ್ಲಿ ಇವಳೇನ್ ಸುಮ್ನೆ ಇರ್ತಾಳೆ? ಇವಳು ನಿದ್ದೆನೂ ಮಾಡಲ್ವೇನೋ.